ಮೀನರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ದೇವಿಯ ಎಲ್ಲ ನಿಜವಾದ ಭಕ್ತರು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಾರಂಭಿಸೋಣ. ಇಂದು ನಿಮ್ಮ ರಾಶಿಚಕ್ರ ಚಿಹ್ನೆಗಾಗಿ ಹೊರಹೊಮ್ಮುತ್ತಿರುವ ಚಿಹ್ನೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಹಣೆಬರಹ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದಾದ ಕ್ಷಣ ಬರಲಿದೆ. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಬದಲಾವಣೆಯು ನೀವು ಎಂದಿಗೂ ನಿರೀಕ್ಷಿಸದ ಸ್ಥಳದಿಂದ ಪ್ರಾರಂಭವಾಗುತ್ತದೆ. ನೀವು ಈ ಚಿಹ್ನೆಯನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ, ತಿಂಗಳುಗಳಿಂದ ಸ್ಥಗಿತಗೊಂಡಿರುವ ಕೆಲಸವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಬಹುದು. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ, ನಿಮ್ಮ ಕಣ್ಣುಗಳ ಮುಂದೆ ಒಂದು ಸುವರ್ಣಾವಕಾಶ ಜಾರಿಕೊಳ್ಳಬಹುದು. ಇಂದಿನ ಗ್ರಹಗಳ ಸ್ಥಾನಗಳು ಪ್ರಮುಖ ಸುದ್ದಿ ಬರಲಿವೆ ಎಂದು ಸೂಚಿಸುತ್ತಿವೆ. ಈ ಸುದ್ದಿ ನಿಮ್ಮ ಕೆಲಸ, ವ್ಯವಹಾರ, ಹಣಕಾಸು, ಕುಟುಂಬ ಅಥವಾ ಹಳೆಯ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ನೀವು ಭರವಸೆಯನ್ನು ತ್ಯಜಿಸಿದ್ದ ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು ಮತ್ತು ಪದೇ ಪದೇ ಮುಚ್ಚುತ್ತಿರುವ ಬಾಗಿಲುಗಳು ತೆರೆಯುವ ಸಾಧ್ಯತೆ ಹೆಚ್ಚು. ನೀವು ಊಹಿಸಿದ ಒಂದು ಘಟನೆ ಸಂಭವಿಸಲಿದೆ. ನೀವು ದಿನಗಳಿಂದ ಆಶ್ರಯಿಸುತ್ತಿರುವ ಆತಂಕಕಾರಿ ಆಲೋಚನೆಗಳಿಗೆ ಉತ್ತರಗಳನ್ನು ಪಡೆಯುವ ಸಮಯ ಸಮೀಪಿಸುತ್ತಿದೆ. ಆದರೆ ಇಲ್ಲಿ ಒಂದು ಸಣ್ಣ ರಹಸ್ಯ ಅಡಗಿದೆ. ಈ ಶುಭ ಸಂದರ್ಭ ಎಲ್ಲರಿಗೂ ಗೋಚರಿಸುವುದಿಲ್ಲ. ತಾಳ್ಮೆಯಿಂದಿರುವ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಮಾತ್ರ ಇದನ್ನು ಗುರುತಿಸುತ್ತಾನೆ. ನೀವು ಹಿಂದೆ ಪದೇ ಪದೇ ನಿರಾಸೆಗಳನ್ನು ಎದುರಿಸಿದ್ದರೆ, ಆ ಸಮಯಗಳು ನಿಧಾನವಾಗಿ ಕೊನೆಗೊಳ್ಳುತ್ತಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅದೃಷ್ಟದ ಚಕ್ರ ತಿರುಗಲು ಪ್ರಾರಂಭಿಸಿದೆ. ನಿಮ್ಮ ಪ್ರಯತ್ನಗಳು ಈಗ ಮೊದಲಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ನಿಮ್ಮನ್ನು ತ್ಯಜಿಸಿದವರು ಸಹ ನಿಮ್ಮ ಯಶಸ್ಸಿನಿಂದ ಆಶ್ಚರ್ಯಚಕಿತರಾಗುತ್ತಾರೆ. ಹಣಕಾಸಿನ ವಿಷಯಗಳಲ್ಲಿಯೂ ಸಕಾರಾತ್ಮಕ ಚಿಹ್ನೆಗಳು ಗೋಚರಿಸುತ್ತವೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಮರಳಿ ಪಡೆಯಬಹುದು. ಹೊಸ ಯೋಜನೆಯನ್ನು ಪ್ರಾರಂಭಿಸಲು ನಿಮಗೆ ಅವಕಾಶ ಸಿಗಬಹುದು, ಅಥವಾ ಅನುಭವಿ ವ್ಯಕ್ತಿಯ ಸಲಹೆಯು ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ದುರ್ಬಲಗೊಳ್ಳಲು ಬಿಡಬೇಡಿ, ಏಕೆಂದರೆ ನಿಮ್ಮ ಧೈರ್ಯವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಕುಟುಂಬದೊಳಗೆ ಸಂತೋಷದ ವಾತಾವರಣದ ಲಕ್ಷಣಗಳಿವೆ. ಕೆಲವು ಒಳ್ಳೆಯ ಸುದ್ದಿಗಳು ಇಡೀ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ದೀರ್ಘಕಾಲದ ಕಾಳಜಿಗೆ ಪರಿಹಾರದ ಸಾಧ್ಯತೆ ಇದೆ. ನೀವು ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಕಾಯುತ್ತಿದ್ದರೆ, ಮುಂಬರುವ ದಿನಗಳಲ್ಲಿ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ಕಾಣಿಸಬಹುದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಹಿತೈಷಿಯಲ್ಲ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಗುರಿಯತ್ತ ನೀವು ಹೆಚ್ಚು ಶಾಂತವಾಗಿ ಸಾಗಿದಷ್ಟು ಯಶಸ್ಸು ವೇಗವಾಗಿ ಬರುತ್ತದೆ. ಕೆಲವೊಮ್ಮೆ ಮೌನವು ದೊಡ್ಡ ಶಕ್ತಿಯಾಗುತ್ತದೆ. ಪ್ರೇಮ ಸಂಬಂಧಗಳಲ್ಲಿಯೂ ಸಕಾರಾತ್ಮಕ ಶಕ್ತಿ ಗೋಚರಿಸುತ್ತದೆ. ಯಾವುದೇ ತಪ್ಪು ಗ್ರಹಿಕೆಗಳು ಅವುಗಳ ಪರಿಹಾರದ ಲಕ್ಷಣಗಳನ್ನು ತೋರಿಸುತ್ತಿವೆ. ನಿಜವಾದ ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಸಮಯ ಕ್ರಮೇಣ ಅನುಕೂಲಕರವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಮೊದಲ ನೋಟದಲ್ಲಿ ಸಾಮಾನ್ಯವೆಂದು ತೋರುವ ಅವಕಾಶವನ್ನು ನೀವು ಎದುರಿಸುತ್ತೀರಿ ಎಂಬುದು ದೊಡ್ಡ ಸಂಕೇತ. ಆದರೆ ಆ ಅವಕಾಶವೇ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಬಹುದು. ಆದ್ದರಿಂದ ಪ್ರತಿಯೊಂದು ಸಣ್ಣ ಚಿಹ್ನೆಗೂ ಗಮನ ಕೊಡಿ. ಪ್ರತಿ ನಿರ್ಧಾರಗಳನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕುಗ್ಗಿಸಲು ಬಿಡಬೇಡಿ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣವು ಈಗ ವೇಗವಾಗಿ ನಿಮ್ಮನ್ನು ಸಮೀಪಿಸುತ್ತಿರುವ ಸಾಧ್ಯತೆ ಇದೆ, ಮತ್ತು ಇಲ್ಲಿಯೇ ಕತೆ ಹೊಸ ತಿರುವು ಪಡೆಯುತ್ತದೆ, ಏಕೆಂದರೆ ನೀವು ಸಾಮಾನ್ಯವೆಂದು ಪರಿಗಣಿಸಿ ಮುಂದುವರಿಯುವ ಘಟನೆಯು ನಿಮ್ಮ ಜೀವನದ ದೊಡ್ಡ ಸಂಕೇತವೆಂದು ಸಾಬೀತುಪಡಿಸಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಗೌರವ ಮತ್ತು ಭವಿಷ್ಯದ ಮೇಲೆ ಪರಿಣಾಮ ಬೀರುವ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗಬಹುದು. ಆದ್ದರಿಂದ ಯಾವುದಕ್ಕೂ ಆತುರ ಪಡಬೇಡಿ. ವಿಶೇಷ ಗ್ರಹ ಸಂಯೋಜನೆಗಳು ನಿಮ್ಮ ಕಠಿಣ ಪರಿಶ್ರಮವು ಈಗ ಕ್ರಮೇಣ ಫಲ ನೀಡಲಿದೆ ಎಂದು ಸೂಚಿಸುತ್ತಿದೆ. ನಿಮ್ಮ ಕೆಲಸಕ್ಕೆ ಎಂದಿಗೂ ಬೆಲೆ ಕೊಡದ ವ್ಯಕ್ತಿ ಈಗ ನಿಮ್ಮನ್ನು ಹೊಗಳುತ್ತಿರುವುದು ಕಂಡುಬರಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಗುರಿಗಳಿಂದ ವಿಮುಖರಾಗುವ ಮೊದಲು ಮನಸ್ಸಿನಲ್ಲಿ ಹೊಸ ಯೋಜನೆ ಇದ್ದರೆ, ಸರಿಯಾದ ಸಮಯದಲ್ಲಿ ಅದನ್ನು ಪ್ರಾರಂಭಿಸಲು ನಿಮಗೆ ಅವಕಾಶ ಸಿಗಬಹುದು. ಹಲವು ದಿನಗಳಿಂದ ಸ್ಥಗಿತಗೊಂಡಿರುವ ಕೆಲಸ ಇದ್ದಕ್ಕಿದ್ದಂತೆ ವೇಗ ಪಡೆಯಬಹುದು. ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವ ನಿಮಗೆ ಹೊಸ ಮಾರ್ಗಗಳು ತೆರೆಯಬಹುದು. ಈ ಸಭೆ ಕಾಕತಾಳೀಯವಾಗಿರದೆ ಅದೃಷ್ಟದ ವಿಶೇಷ ಸಂಕೇತವಾಗಿರಬಹುದು. ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಗಳು ಸಹ ಹೊರಹೊಮ್ಮುತ್ತಿವೆ. ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಅಥವಾ ಹೊಸ ಆದಾಯದ ಮೂಲ ಕಾಣಿಸಿಕೊಳ್ಳಬಹುದು. ಆದಾಗ್ಯೂ ಖರ್ಚುಗಳನ್ನು ನಿಯಂತ್ರಿಸುವುದು ಅಷ್ಟೇ ಮುಖ್ಯ.
ಸಣ್ಣ ನಿರ್ಲಕ್ಷ್ಯವೂ ಸಹ ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಆರ್ಥಿಕ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಹಲವು ರಾತ್ರಿಗಳಿಂದ ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದ ಸಮಸ್ಯೆಗೆ ಪರಿಹಾರವು ನೀವು ಎಂದಿಗೂ ಊಹಿಸದ ವ್ಯಕ್ತಿ ಮೂಲಕ ಇದ್ದಕ್ಕಿದ್ದಂತೆ ಕಂಡುಬರಬಹುದು. ಆದ್ದರಿಂದ ಯಾರ ಮಾತುಗಳನ್ನು ತಕ್ಷಣ ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ವಿಧಿ ಸಾಮಾನ್ಯ ಜನರ ಮೂಲಕ ತನ್ನ ಸಂದೇಶಗಳನ್ನು ಕಳಿಸುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣದ ಲಕ್ಷಣಗಳಿವೆ. ಸದಸ್ಯರ ಯಶಸ್ಸು ಇಡೀ ಕುಟುಂಬಕ್ಕೆ ಹೆಮ್ಮೆಯನ್ನು ತರಬಹುದು. ಸಂಬಂಧದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಈಗ ಅವುಗಳನ್ನು ನಿವಾರಿಸಿಕೊಳ್ಳಲು ನಿಮ್ಮ ಒಂದು ಸಣ್ಣ ಉಪಕ್ರಮವು ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಆದರೆ ಅದೃಷ್ಟವು ಯಶಸ್ಸನ್ನು ಸಾಧಿಸುವ ಮೊದಲು ನಿಮ್ಮನ್ನು ಪರೀಕ್ಷಿಸುತ್ತದೆ ಎಂಬುದನ್ನು ನೆನಪಿಡಿ. ಮುಂದಿನ ಕೆಲವು ದಿನಗಳಲ್ಲಿ ನೀವು ಕ್ಷಣಿಕವಾಗಿ ನಿಮ್ಮನ್ನು ತೊಂದರೆಗೊಳಿಸುವ ಸವಾಲನ್ನು ಎದುರಿಸಬಹುದು. ಭಯಪಡಬೇಡಿ, ಏಕೆಂದರೆ ಈ ಸವಾಲು ನಿಮ್ಮನ್ನು ಮೊದಲಿಗಿಂತ ಬಲಶಾಲಿ ಮತ್ತು ಹೆಚ್ಚು ಯಶಸ್ವಿಯಾಗಿಸುತ್ತದೆ. ಅಂತಿಮವಾಗಿ, ಕಾಲದ ಚಕ್ರಗಳು ಈಗಾಗಲೇ ನಿಮ್ಮ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ತಾಳ್ಮೆಯಿಂದಿರಿ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ನಿಮ್ಮ ಗುರಿಯತ್ತ ಸಾಗುವುದನ್ನು ಮುಂದುವರೆಸಿ. ಶೀಘ್ರದಲ್ಲಿ ಅಂತಹ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟಬಹುದು. ಅದು ನಿಮ್ಮನ್ನು ದೀರ್ಘಕಾಲ ನಗುವಂತೆ ಮಾಡುತ್ತದೆ. ಆದರೆ ದೊಡ್ಡ ರಹಸ್ಯ ಉಳಿದಿದೆ. ಜ್ಯೋತಿಷ್ಯ ಚಿಹ್ನೆಗಳು ಮುಂದಿನ ದಿನಗಳಲ್ಲಿ ಜನರ ಜೀವನದಲ್ಲಿ ವಿರಳವಾಗಿ ಸಂಭವಿಸುವ ಕಾಕತಾಳೀಯ ಸಂಭವಿಸುತ್ತದೆ ಎಂದು ಸೂಚಿಸುತ್ತದೆ. ಈ ಕಾಕತಾಳೀಯತೆಯು ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶವನ್ನು ನಿಮಗೆ ಒದಗಿಸಬಹುದು. ಮುಖ್ಯ ವಿಷಯವೆಂದರೆ, ಈ ಅವಕಾಶವು ಯಾವುದೇ ಪೂರ್ವ ಎಚ್ಚರಿಕೆಯಿಲ್ಲದೆ ಇದ್ದಕ್ಕಿದ್ದಂತೆ ಬರುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನೀವು ಪಡೆಯುವ ಪ್ರತಿಯೊಂದು ಹೊಸ ಕೊಡುಗೆ ಅಥವಾ ಪ್ರತಿಯೊಂದು ಹೊಸ ಮಾಹಿತಿಯನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿ. ನೀವು ಹಿಂದೆ ನಿರಂತರ ವೈಫಲ್ಯವನ್ನು ಎದುರಿಸುತ್ತಿದ್ದರೆ, ಈಗ ಸಂದರ್ಭಗಳು ನಿಧಾನವಾಗಿ ಬದಲಾಗುತ್ತಿರುವಂತೆ ತೋರುತ್ತಿವೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಮ್ಮೆ ಅನುಮಾನ ವ್ಯಕ್ತಪಡಿಸಿದವರು ನಿಮ್ಮ ಸಾಧನೆಗಳ ಬಗ್ಗೆ ಚರ್ಚಿಸುತ್ತಿರಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ದೂರವಿಲ್ಲ. ಈ ಸಮಯದಲ್ಲಿ ಹಳೆಯ ಅಪೂರ್ಣ ಕೆಲಸವೆಂದು ಮತ್ತೆ ಕಾಣಿಸಿಕೊಳ್ಳಬಹುದು. ಯಾವುದೋ ಕಾರಣದಿಂದ ಹಿಂದೆ ಪೂರ್ಣಗೊಳ್ಳಲು ವಿಫಲವಾದ ಕೆಲಸವು ಈ ಬಾರಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಲಕ್ಷಣಗಳನ್ನು ತೋರಿಸುತ್ತಿದೆ. ನೀವು ಸಂಪೂರ್ಣ ನಂಬಿಕೆ ಮತ್ತು ತಾಳ್ಮೆಯಿಂದ ಮುಂದುವರೆದರೆ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳನ್ನು ಮೀರಬಹುದು. ಹಣಕಾಸಿನ ವಿಷಯಗಳಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ. ಹೊಸ ಮೂಲದಿಂದ ಹಠಾತ್ ಲಾಭದ ಸಾಧ್ಯತೆಯಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಹೊಸ ಜವಾಬ್ದಾರಿಗಳು ಮತ್ತು ಗೌರವಗಳು ಸಿಗುವ ಸಾಧ್ಯತೆಯಿದೆ. ನೀವು ವ್ಯವಹಾರದಲ್ಲಿದ್ದರೆ ಹೊಸ ಕ್ಲೈಂಟ್ ಅಥವಾ ಲಾಭದಾಯಕ ಒಪ್ಪಂದವು ಶುಭಕರವೆಂದು ಸಾಬೀತುಪಡಿಸಬಹುದು. ಮತ್ತೊಂದು ಪ್ರಮುಖ ಚಿಹ್ನೆಯೆಂದರೆ, ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ನಿಮ್ಮ ಪ್ರಗತಿಯ ಬಗ್ಗೆ ಅತೃಪ್ತರಾಗಿದ್ದರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಅಕಾಲಿಕವಾಗಿ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೆ ಶಾಂತ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸಿ. ನಿಮ್ಮ ಕುಟುಂಬ ಪರಿಸರದಲ್ಲಿಯೂ ಸಹ ಸಕಾರಾತ್ಮಕ ಬದಲಾವಣೆಗಳು ಕ್ರಮೇಣ ಕಂಡುಬರುತ್ತವೆ. ಮನೆಯಲ್ಲಿ ಕೆಲವು ಶುಭ ಘಟನೆಯ ಕುರಿತು ಚರ್ಚೆಗಳು ಪ್ರಾರಂಭವಾಗಬಹುದು, ಅಥವಾ ಎಲ್ಲರ ಮುಖದಲ್ಲಿಯೂ ನಗು ತರಿಸುವ ಕೆಲವು ಸುದ್ದಿಗಳನ್ನು ನೀವು ಸ್ವೀಕರಿಸಬಹುದು. ಕುಟುಂಬದಲ್ಲಿ ಉದ್ವಿಗ್ನತೆ ಇದ್ದರೆ ಅದನ್ನು ಪರಿಹರಿಸಲು ಇದು ಒಳ್ಳೆಯ ಸಮಯ. ಮತ್ತು ಈಗ ಮುಖ್ಯವಾಗಿ ಮುಂಬರುವ ದಿನಗಳಲ್ಲಿ ಒಂದು ದಿನವು ನಿಮ್ಮ ಭವಿಷ್ಯದ ಹಾದಿಯನ್ನು ಬದಲಾಯಿಸಬಹುದಾದ ಚಿಹ್ನೆಯನ್ನು ನೀವು ಸ್ವೀಕರಿಸಿದಾಗ ಅದು ನಿಮಗೆ ವಿಶೇಷವಾಗಬಹುದು. ಆ ದಿನದಂದು ನಿಮ್ಮ ಹೃದಯದ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ವಿಧಿಯು ಪದಗಳಿಂದಲ್ಲ, ಆದರೆ ಚಿಹ್ನೆಗಳಿಂದ ದಾರಿ ತೋರಿಸುತ್ತದೆ. ನೀವು ಆ ಚಿಹ್ನೆಯನ್ನು ಗುರುತಿಸಿದರೆ ಭವಿಷ್ಯವು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ರೋಮಾಂಚನಕಾರಿಯಾಗಿರಬಹುದು. ಮತ್ತು ಈ ಕ್ಷಣದಿಂದಲೇ ವಿಧಿ ನೀವು ಎಂದಿಗೂ ಊಹಿಸದ ಆಟವನ್ನು ಆಡಬಹುದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ದೊಡ್ಡ ಸಂಭ್ರಮದಿಂದಲ್ಲ, ಆದರೆ ಸಣ್ಣ ಚಿಹ್ನೆಯೊಂದಿಗೆ ಬರುತ್ತವೆ. ಅದಕ್ಕಾಗಿಯೇ ಮುಂಬರುವ ದಿನಗಳಲ್ಲಿ ನೀವು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಘಟನೆಯತ್ತ ಗಮನ ಹರಿಸಬೇಕು. ಇಂದು ಸಾಮಾನ್ಯವೆಂದು ತೋರುವುದು ನಾಳೆ ನಿಮ್ಮ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಜ್ಯೋತಿಷ್ಯ ಚಿಹ್ನೆಗಳು ನಿಮ್ಮ ಆತ್ಮವಿಶ್ವಾಸ ಗಮನಾರ್ಹವಾಗಿ ಹೆಚ್ಚಾಗಲಿದೆ ಎಂದು ಸೂಚಿಸುತ್ತದೆ. ನೀವು ಪದೇ ಪದೇ ಪ್ರಾರಂಭಿಸಲು ಪರಿಗಣಿಸುತ್ತಿರುವ ಕೆಲಸವನ್ನು ಪೂರ್ಣಗೊಳಿಸುವ ಸಮಯ ಈಗ ಆಗಿರಬಹುದು. ನೀವು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಗುರುತಿಸುವಿಕೆ ಮತ್ತು ಗೌರವ ಎರಡೂ ಹೆಚ್ಚಾಗಬಹುದು. ಜನರು ನಿಮ್ಮ ನಿರ್ಧಾರಗಳನ್ನು ಮೆಚ್ಚುತ್ತಾರೆ ಮತ್ತು ನಿಮ್ಮ ಅನುಭವದಿಂದ ಪ್ರಯೋಜನ ಪಡೆಯಲು ಬಯಸುತ್ತಾರೆ. ಒಮ್ಮೆ ಇದ್ದಕ್ಕಿದ್ದಂತೆ ಕಣ್ಮರೆಯಾದ ಯಾರಾದರೂ ನಿಮ್ಮ ಜೀವನವನ್ನು ಮತ್ತೆ ಪ್ರವೇಶಿಸಬಹುದು ಎಂದು ಮತ್ತೊಂದು ವಿಶೇಷ ಯೋಗ ಸೂಚಿಸುತ್ತಿದೆ. ಈ ಸಭೆಯು ನಿಮಗೆ ಹೊಸ ಭರವಸೆಯನ್ನು ತರಬಹುದು. ಆದಾಗ್ಯೂ ಈ ಬಾರಿ ಭಾವನೆಗಳ ಹಣಕಾಸಿನ ವಿಷಯಗಳಲ್ಲಿ ಕ್ರಮೇಣ ಬಲಗೊಳ್ಳುವ ಲಕ್ಷಣಗಳು ಕಂಡುಬರುತ್ತಿವೆ. ಹಣದಲ್ಲಿ ಅಡಚಣೆಯು ಉಂಟಾಗುವ ಸಾಧ್ಯತೆ ಅಥವಾ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅವಕಾಶ ದೊರೆಯುವ ಸಾಧ್ಯತೆಯಿದೆ. ನೀವು ಬಹಳ ಸಮಯದಿಂದ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದರೆ ಆ ಕಾಯುವಿಕೆ ಕೊನೆಗೊಳ್ಳುತ್ತಿರುವಂತೆ ತೋರುತ್ತಿದೆ.
ಅದರಿಂದಾಗಿಯೂ ಈ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ವಿಶೇಷವಾಗಿ ಗಮನವಿರಲಿ. ಯಾವುದೇ ಘರ್ಷಣೆಗಳು, ವಾದಗಳು ಅಥವಾ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ತಪ್ಪಿಸಿ. ನಿಮ್ಮ ಶಾಂತ ಚಿಂತನೆಯು ಇತರರು ಲಾಭ ಪಡೆಯಲು ಬಯಸುವ ತಪ್ಪುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಹೆಚ್ಚು ತಾಳ್ಮೆ ತೋರಿಸಿದಷ್ಟು ಯಶಸ್ಸು ನಿಮ್ಮ ದಾರಿಗೆ ವೇಗವಾಗಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಕಾಣಿಸಿಕೊಳ್ಳುತ್ತದೆ ಎಂದು ಅದೃಷ್ಟವು ಸೂಚಿಸುತ್ತದೆ. ಅದು ಮೊದಲ ನೋಟದಲ್ಲಿ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದು ಭವಿಷ್ಯದಲ್ಲಿ ದೊಡ್ಡ ಸಾಧನೆಗೆ ಬಾಗಿಲು ತೆರೆಯಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ಚಿಕ್ಕದಾಗಿ ತಳ್ಳಿಹಾಕಬೇಡಿ. ಕೆಲವೊಮ್ಮೆ ದೇವರು ಸರಳ ರೂಪಗಳಲ್ಲಿ ಶ್ರೇಷ್ಠ ಉಡುಗೊರೆಗಳನ್ನು ನೀಡುತ್ತಾನೆ. ಈಗ ಈ ಸಮಯವು ನಿಮ್ಮ ಪರವಾಗಿ ತಿರುಗುತ್ತಿದೆ. ನಿಮ್ಮ ಗುರಿಗಳ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಸಡಿಲಗೊಳಿಸಲು ಬಿಡಬೇಡಿ. ಶೀಘ್ರದಲ್ಲೇ ಹಿಂತಿರುಗಿ ನೋಡಿದಾಗ ನಿಮ್ಮ ಅದೃಷ್ಟ ಇಂದು ಬದಲಾಗಲು ಪ್ರಾರಂಭಿಸಿದೆ ಎಂದು ನೀವು ಅರಿತುಕೊಳ್ಳುವ ಸಮಯ ಬರುತ್ತದೆ. ಇದು ನಿಮ್ಮ ಹೊಸ ಯಶಸ್ಸಿನ ಕಥೆಯನ್ನು ಬರೆಯುವ ಮಹತ್ವದ ತಿರುವು ಆಗಿರಬಹುದು. ಆದರೆ ನಿರೀಕ್ಷಿಸಿ, ಈ ಭವಿಷ್ಯವಾಣಿಯ ಪ್ರಮುಖ ನೀವು 2 ಮಾರ್ಗಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾದ 2 ಮಾರ್ಗಗಳು ಮೊದಲ ನೋಟದಲ್ಲಿ ಒಂದೇ ರೀತಿ ಕಾಣಿಸಬಹುದು, ಆದರೆ ನೀವು ಶ್ರಮಿಸುತ್ತಿರುವ ಗಮ್ಯ ಸ್ಥಾನಕ್ಕೆ ಒಂದೇ ಮಾರ್ಗವು ನಿಮ್ಮನ್ನು ಕರೆದೊಯ್ಯುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಹಠಾತ್ ಫೋನ್ ಕರೆ, ಸಂದೇಶ ಅಥವಾ ಹಳೆಯ ಪರಿಚಯಸ್ಥರೊಂದಿಗೆ ಭೇಟಿಯು ನಿಮ್ಮ ಇಡೀ ಜೀವನದಲ್ಲಿ ಹೊಸ ಭರವಸೆಯನ್ನು ತರುವ ಸಾಧ್ಯತೆಯಿದೆ. ಆರಂಭದಲ್ಲಿ ಇದು ಸಾಮಾನ್ಯ ಘಟನೆಯಂತೆ ಕಾಣಿಸಬಹುದು, ಆದರೆ ಕ್ರಮೇಣ ಇದು ನಿಮ್ಮ ಹಣೆಬರಹದ ಹಾದಿಯನ್ನು ಬದಲಾಯಿಸಿದ ತಿರುವು ಎಂದು ನೀವು ಅರಿತುಕೊಳ್ಳುತ್ತೀರಿ. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಉತ್ತಮ ಅವಕಾಶಗಳು ಉದ್ಭವಿಸಬಹುದು. ನೀವು ವ್ಯವಹಾರದಲ್ಲಿದ್ದರೆ ಹೊಸ ಒಪ್ಪಂದ ಅಥವಾ ಹೊಸ ಕ್ಲೈಂಟ್ನಿಂದ ಲಾಭದ ಲಕ್ಷಣಗಳಿವೆ. ಮತ್ತು ನೀವು ದೊಡ್ಡ ಗುರಿಯ ಮೇಲೆ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕಠಿಣ ಪರಿಶ್ರಮವು ಇನ್ನು ಮುಂದೆ ವ್ಯರ್ಥವಾಗುವುದಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ಹಿಂದೆ ಸ್ಥಗಿತಗೊಂಡಿದ್ದ ಫಲಿತಾಂಶಗಳು ಇದ್ದಕ್ಕಿದ್ದಂತೆ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸಲು ಪ್ರಾರಂಭಿಸಬಹುದು. ಅದೃಷ್ಟದ ಮತ್ತೊಂದು ಸಂಕೇತವೆಂದರೆ ಅನುಭವಿ ಅಥವಾ ಹಿರಿಯ ವ್ಯಕ್ತಿಯ ಮಾರ್ಗದರ್ಶನವು ಶಾಶ್ವತ ಪರಿಹಾರಗಳನ್ನು ಉಂಟುಮಾಡುವ ತಪ್ಪುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಒಂದು ಸರಿಯಾದ ಪದವು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಗೋಚರಿಸುತ್ತವೆ. ಸಂಬಂಧದಲ್ಲಿ ಬಿರುಕು ಉಂಟಾದರೆ ಸಂವಹನ ಹೊಸ ಮಾರ್ಗವು ತೆರೆದುಕೊಳ್ಳಬಹುದು. ಮನೆಯಲ್ಲಿ ಒಳ್ಳೆಯ ಸುದ್ದಿಯ ಸಾಧ್ಯತೆಯೂ ಇರುತ್ತದೆ, ಅದು ಇಡೀ ಕುಟುಂಬವನ್ನು ಸಂತೋಷದಿಂದ ತುಂಬಿಸಬಹುದು. ಆದರೆ ನೆನಪಿಡಿ, ನೀವು ಯಶಸ್ಸಿಗೆ ಹತ್ತಿರವಾದಾಗ ದೊಡ್ಡ ಪರೀಕ್ಷೆ ಬರುತ್ತದೆ. ಕೆಲವರು ನಿಮ್ಮನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸಬಹುದು, ಕೆಲವರು ನಿಮ್ಮ ಮನಸ್ಸಿನಲ್ಲಿ ಅನುಮಾನವನ್ನು ಬಿತ್ತಬಹುದು, ಅಥವಾ ಅಂತಹ ಸಮಯದಲ್ಲಿ ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಇತರರು ಹೇಳುವುದಕ್ಕಿಂತ ನಿಮ್ಮ ಕ್ರಿಯೆಗಳನ್ನು ಹೆಚ್ಚು ನಂಬಿರಿ. ಈಗ ನೀವು ಕಾಯುತ್ತಿದ್ದ ಚಿಹ್ನೆ ಕಾಣಿಸಿಕೊಳ್ಳಬಹುದು. ಭವಿಷ್ಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಹೊಸ ಅವಕಾಶವನ್ನು ನೋಡಿದಾಗ ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಅದು ನಿಮ್ಮ ಜೀವನದ ಶ್ರೇಷ್ಠ ಸಾಧನೆಗೆ ಕಾರಣವಾಗಿರಬಹುದು. ತಾಳ್ಮೆ, ನಂಬಿಕೆ ಮತ್ತು ನಿರಂತರ ಪ್ರಯತ್ನವು ಈಗ ನಿಮ್ಮ ದೊಡ್ಡ ಶಕ್ತಿಗಳಾಗಿವೆ. ನೀವು ಇವುಗಳನ್ನು ನಿರ್ವಹಿಸಿದರೆ ಬಹುಶಃ ವಿಷಯವು ನೀವು ಕನಸು ಕಂಡ ಯಶಸ್ಸನ್ನು ತರಬಹುದು. ಆದರೆ ಕೆಲವರು ಅರ್ಥಮಾಡಿಕೊಳ್ಳುವ ಒಂದು ಚಿಹ್ನೆ ಹೊರಹೊಮ್ಮಲಿದೆ. ಕೆಲವೊಮ್ಮೆ ವಿಶ್ವವು ನಮಗೆ ಅವಕಾಶಗಳನ್ನು ನೀಡುತ್ತದೆ, ಆದರೆ ಆ ಅವಕಾಶಗಳು ಯಾವುದೇ ಹೊಳಪಿನೊಂದಿಗೆ ಬರುವುದಿಲ್ಲ. ಇದು ಸಾಮಾನ್ಯ ಘಟನೆಯಾಗಿ ನಮ್ಮ ಮುಂದೆ ಬರುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಿಮಗೆ ಹೊಸ ಕೊಡುಗೆ ಬಂದರೆ, ಅಪರಿಚಿತರು ಸಹಾಯ ಹಸ್ತ ಚಾಚಿದರೆ ಅಥವಾ ಹಳೆಯ ಕೆಲಸವನ್ನು ಪುನರಾರಂಭಿಸಲು ಹಠಾತ್ ಅವಕಾಶ ಸಿಕ್ಕರೆ ಅದನ್ನು ತಕ್ಷಣ ನಿರಾಕರಿಸಬೇಡಿ. ಇದು ನಿಮ್ಮ ಹಣೆಬರಹ ಕಾಯುತ್ತಿದ್ದ ಅವಕಾಶವಾಗಿರಬಹುದು. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.